ಇವತ್ತು ನಾವು ಓಝೋನ್ ಕುರಿತು ತಿಳಿದುಕೊಳ್ಳೋಣ. ಓಝೋನ್ ಹೇಗೆ ರಚನೆಯಾಗುತ್ತದೆ, ಅದರ ಮಹತ್ವವೇನು ಮತ್ತು ಓಝೋನ್ ಇರದಿದ್ದರೆ ನಮಗೆ ಏನೇನು ತೊಂದರೆಯಾಗುತ್ತದೆ ಎಂದು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ. ಓಝೋನನ್ನು O3 ಅಂತೇಳಿ ಕೂಡ ಕರಿತೀವಿ. ಓಝೋನ್ ಆಮ್ಲಜನಕದ 3 ಅಣುಗಳಿಂದ ಮಾಡಲ್ಪಟ್ಟಿದೆ. ಎಷ್ಟು? 3 ಆಮ್ಲಜನಕದ ಅಣುಗಳಿಂದ ಓಝೋನ್ ಮಾಡಲ್ಪಟ್ಟಿದೆ. ಓಝೋನ್ ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುತ್ತದೆ. ಅಂದರೆ ಭೂಮಿಯ ಮೇಲ್ಮೈಯಿಂದ 15 ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿ ಓಝೋನ್ ಲೇಯರ್ ಕಂಡುಬರುತ್ತದೆ. ಓಝೋನ್ ನೀಲಿ ಹಸಿರು ಬಣ್ಣವನ್ನು ಹೊಂದಿದೆ. ಯಾವ ಬಣ್ಣ? ನೀಲಿ ಹಸಿರು ಬಣ್ಣವನ್ನು ಹೊಂದಿದೆ. ಓಝೋನ್ ಅತಿ ಹೆಚ್ಚು ವಾಸನೆಯಿಂದ ಕೂಡಿದೆ. ಓಝೋನ್ನ ರಚನೆ. ಓಝೋನ್ ಹೇಗೆ ರಚನೆಯಾಗುತ್ತದೆ? ಆಮ್ಲಜನಕವು ನೇರಳಾತೀತ ಕಿರಣಗಳೊಂದಿಗೆ ವರ್ತಿಸಿ ಓಝೋನ್ ರಚನೆಯಾಗುತ್ತದೆ. ಓಝೋನ್ನ ಮಹತ್ವ. ಓಝೋನ್ ಸೂರ್ಯನಿಂದ ಬಿಡುಗಡೆಯಾಗತಕ್ಕಂಥ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಭೂಮಿಯ ಮೇಲಿರುವ ಸಸ್ಯ ಪ್ರಾಣಿಗಳನ್ನು ರಕ್ಷಿಸುತ್ತದೆ. ಓಝೋನ್ ಹೋಲ್. ಓಝೋನ್ ಪದರದ ದಪ್ಪವನ್ನು ಸೂಚಿಸುತ್ತದೆ. ಮುಖ್ಯವಾಗಿ ಓಝೋನ್ ರಂಧ್ರ ಎಲ್ಲಿ ಜಾಸ್ತಿ ಉಂಟಾಗಿದೆ ಅಂದರೆ ಅಂಟಾರ್ಟಿಕಾದ ಮೇಲೆ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ಓಝೋನ್ ಡಿಪ್ಲೆಕ್ಷನ್ಗೆ ಕಾರಣಗಳು. ಓಝೋನ್ ನಾಶವಾಗೋದಕ್ಕೆ ಕೆಲವು ಕಾರಣಗಳಿವೆ. ಯಾವುವು ಅಂತ ತಿಳ್ಕೊಳ್ಳೋಣ. CFCs, HFCs, ಹ್ಯಾಲೋನ್ಸ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ನೈಟ್ರಸ್ ಆಕ್ಸೈಡ್ ಇವುಗಳು ಓಝೋನ್ ಪದರದ ನಾಶಕ್ಕೆ ಕಾರಣವಾಗಿವೆ. CFCಯನ್ನು ರೆಫ್ರಿಜರೇಟರ್ನಲ್ಲಿ ಬಳಸಲಾಗುತ್ತದೆ. CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್. ಒಂದು ಕ್ಲೋರಿನ್ ಅಣು ಸಾವಿರಾರು ಓಝೋನ್ ಅಣುಗಳನ್ನು ನಾಶ ಮಾಡಬಲ್ಲದು. ಒಂದೇ ಒಂದು ಕ್ಲೋರಿನ್ ಅಣು ಸಾವಿರಾರು ಓಝೋನ್ ಅಣುಗಳನ್ನು ನಾಶ ಮಾಡುತ್ತದೆ. ಕ್ಲೋರಿನ್ ಓಝೋನ್ ಪದರಿಗೆ ಅಷ್ಟೊಂದು ವಿನಾಶಕಾರಿಯಾಗಿದೆ. ಇನ್ನು ಓಝೋನ್ ಪದರ ನಾಶದಿಂದ ಏನೇನು ಪರಿಣಾಮಗಳಾಗುತ್ತವೆ, ಏನೇನು ದುಷ್ಪರಿಣಾಮಗಳಾಗುತ್ತವೆ ಎಂದು ನೋಡೋಣ. ಮೊದಲನೇದಾಗಿ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ. ಆನುವಂಶಿಕ ತೊಂದರೆಯಾಗುತ್ತದೆ. ಕಣ್ಣಿನ ಕ್ಯಾಟ್ರಾಕ್ಟ್ ಪದರ ಕಳಚುತ್ತದೆ. ಸಸ್ಯದ ಬೆಳವಣಿಗೆಗೆ ಹಾನಿ. ಸಸ್ಯವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಜಲಚರ ಜೀವಿಗಳಿಗೆ ಹಾನಿ. ಹವಾಮಾನ ಬದಲಾವಣೆ ಮತ್ತು ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಳವಾಗುತ್ತದೆ. ಇದು ಓಝೋನ್ ಪದರ ನಾಶವಾದರೆ ಏನೇನು ಸಮಸ್ಯೆಗಳಾಗುತ್ತವೆ, ತೊಂದರೆಗಳಾಗುತ್ತವೆ, ಎಫೆಕ್ಟ್ಗಳಾಗುತ್ತವೆ. ಇನ್ನು ಓಝೋನ್ ಸಂರಕ್ಷಣೆ ಕುರಿತು ಮಾಡಿಕೊಂಡ ಒಪ್ಪಂದಗಳು. ಪ್ರಮುಖವಾಗಿ 3 ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಮೊದಲನೇದು ವಿಯೆನ್ನಾ ಒಪ್ಪಂದ, ಆಸ್ಟ್ರಿಯಾ ದೇಶದಲ್ಲಿ 1985ರಲ್ಲಿ ಮಾಡಿಕೊಳ್ಳಲಾಯಿತು. ಇನ್ನು ಎರಡನೇ ಒಪ್ಪಂದ ಮಾಂಟ್ರಿಯಲ್ ಪ್ರೋಟೋಕಾಲ್, ಕೆನಡಾ ದೇಶದಲ್ಲಿ ಮಾಡಿಕೊಳ್ಳಲಾಯಿತು 1987 ಸೆಪ್ಟೆಂಬರ್ 16ರಂದು. ಇಲ್ಲಿ CFCಗಳನ್ನು ಬ್ಯಾನ್ ಮಾಡಲಾಯಿತು. ಇದು ಇಲ್ಲಿ ಕೈಗೊಂಡಂತಹ ಪ್ರಮುಖ ನಿರ್ಧಾರವಾಗಿದೆ. ಇನ್ನು ಕಿಗಾಲಿ ಅಮೆಂಡ್ಮೆಂಟ್ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಮಾಡಿದಂತಹ ತಿದ್ದುಪಡಿಯಾಗಿದೆ. ಕಿಗಾಲಿ ಅಮೆಂಡ್ಮೆಂಟನ್ನು ರುವಾಂಡ ದೇಶದಲ್ಲಿ 2016ರಲ್ಲಿ ಮಾಡಿಕೊಳ್ಳಲಾಯಿತು. ಇಲ್ಲಿ ಕೈಗೊಂಡ ಪ್ರಮುಖ ನಿರ್ಧಾರವೆಂದರೆ HFCಯನ್ನು ಕಡಿಮೆ ಮಾಡುವುದು. ಓಝೋನ್ ಲೇಯರ್ನ ದಪ್ಪವನ್ನು ಡಾಬ್ಸನ್ ಯೂನಿಟ್ನಲ್ಲಿ ಅಳೆಯಲಾಗುತ್ತದೆ. ಯಾವ ಮಾನದಲ್ಲಿ? ಡಾಬ್ಸನ್ ಯೂನಿಟ್ನಲ್ಲಿ ಅಳೆಯಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ನೆಲಮಟ್ಟದ ಓಝೋನ್ ಹಸಿರುಮನೆ ಅನಿಲವಾಗಿದೆ. ನೆಲಮಟ್ಟದ ಓಝೋನ್ ಅಂದರೆ ಟ್ರೋಪೋಸ್ಫಿಯರ್ನಲ್ಲಿ ಕಂಡುಬರತಕ್ಕಂಥ ಅನಿಲ. ವಾತಾವರಣದ ಒಟ್ಟು 5 ಪದರಗಳು ಕಂಡುಬರುತ್ತವಲ್ಲ, ಅಲ್ಲಿ ಕೆಳಗಿನ ಪದರ ಅತ್ಯಂತ ಭೂಮಿಗೆ ಸಮೀಪವಿರುವ ಪದರದ ಟ್ರೋಪೋಸ್ಫಿಯರ್ನಲ್ಲಿ ಓಝೋನ್ ಕಂಡುಬರುತ್ತದೆ. ಅದನ್ನು ಹಸಿರುಮನೆ ಅನಿಲ ಎಂದು ಕರಿತೀವಿ. ಯಾಕಂದರೆ ಅದು ಕೆಟ್ಟ ಅನಿಲ. ಅದು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗುತ್ತದೆ. ಅದೇ ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರತಕ್ಕಂಥ ಓಝೋನ್ ಅದು ಸೂರ್ಯನಿಂದ ಬಿಡುಗಡೆಯಾಗತಕ್ಕಂಥ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಹಾಗಾಗಿ ಅದನ್ನು ಗುಡ್ ಓಝೋನ್ ಅಂತೇಳಿ ಕರಿತೀವಿ. ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುವುದು ಗುಡ್ ಓಝೋನ್. ನೆಲಮಟ್ಟದ ಓಝೋನ್ ಅಂದರೆ ಬ್ಯಾಡ್ ಓಝೋನ್ ಅಂತೇಳಿ ಇದು ಟ್ರೋಪೋಸ್ಫಿಯರ್ನಲ್ಲಿ ಕಂಡುಬರ್ತಕ್ಕಂಥ ಓಝೋನನ್ನು ಕರಿತೀವಿ. ಇನ್ನು ಓಝೋನ್ ಲೇಯರ್ ಎಲ್ಲಿ ದಪ್ಪವಾಗಿದೆ ಅಂದ್ರೆ ಸಂಭಾಜಕ ವೃತ್ತದಲ್ಲಿ ದಪ್ಪವಾಗಿದೆ. ಆದರೆ
ಅಂಟಾರ್ಟಿಕ್ ಖಂಡದಲ್ಲಿ ಓಝೋನ್ ಪದರ ತೆಳುವಾಗುತ್ತಿದೆ. ಇನ್ನು ಓಝೋನ್ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಝೋನ್ ದಿನ ಎಂದು ಆಚರಿಸುತ್ತೇವೆ. ಇನ್ನು ಓಝೋನ್ನ ಉಪಯೋಗಗಳು. ಓಝೋನನ್ನು ನೀರು ಶುದ್ಧೀಕರಣದಲ್ಲಿ ಬಳಸುತ್ತೇವೆ. ಅಲ್ಲಿ ಸ್ಟ್ರಾಟೋಸ್ಫಿಯರ್ನಲ್ಲಿ ಓಝೋನ್ ನೇರಳಾತೀತ ಕಿರಣಗಳಿಂದ ರಕ್ಷಿಸಿದರೆ, ಇಲ್ಲಿ ನಾವು ನಿತ್ಯ ಜೀವನದಲ್ಲಿ ಓಝೋನನ್ನು ನೀರು ಶುದ್ಧೀಕರಣದಲ್ಲಿ ಹೆಚ್ಚಾಗಿ ಬಳಸುತ್ತೇವೆ. ಇದು ಇವತ್ತಿನ ಕ್ಲಾಸ್ ಆಗಿದೆ. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.